ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಅಂಬೇಡ್ಕರ್ ಅಂತಂದ್ರೆ ಬರೀ SC ST ಜನಾಂಗದವ್ರಿಗೆ ಮಾತ್ರ ಸೀಮಿತ ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಕಡೆಗೆ. ಯಾಕಂದ್ರೆ ನಮ್ದು ಕೂಡ ಕೆಲವು ಬದಲಾವಣೆ ಮಾಡಕ್ಕಂತ ಪರಿಸ್ಥಿತಿ ಸನ್ನಿವೇಶಗಳನ್ನ ಮಾಡ್ಕೋಬೇಕು. ಯಾಕಂದ್ರೆ ನಾನು ಹಳ್ಳಿಗಳಲ್ಲಿ ಕೂಡ ಬಹಳಷ್ಟು ನಾನು ನೋಡಿದ್ದೀನಿ. ಅಂಬೇಡ್ಕರ್ ಅಂತಂದ್ರೆ ಬರೀ ನಮಗೆ ಮಾತ್ರ ಸೀಮಿತ ಅಂತ ನಮ್ಮವ್ರು ಕೂಡ ಕೆಲವರು ಅಂದ್ಕೊಳ್ತಿದ್ದಾರೆ. ಇವತ್ತು ಮುಂದುವರೆದ ಜನಾಂಗದಲ್ಲಿರೋದು ಅವರು ಕೂಡ ಇನ್ನ ಸರಿಯಾಗಿ ಒಪ್ಪಿಕೊಳ್ಬೇಕು. ಅಂಬೇಡ್ಕರ್ ಕೂಡ ಇವತ್ತು ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಂತಂದೇಳಿ ಯಾವಾಗ ಅನ್ಕೊಂತಾರೆ ಅಲ್ಲಿ ಮಠ ಇದು ತಾರತಮ್ಯ ಹೀಗೆ ಮುಂದುವರಿತಿರುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಹಿರಿಯರು ವೇದಿಕೆ ಮೇಲೆ ಸಾಕಷ್ಟು ಮಾತಾಡಿದ್ರು. ಇವತ್ತು ರಾಹುಲ್ ಗಾಂಧಿ ಅವರು ಕೈಯಲ್ಲಿ ಸಂವಿಧಾನ ಪುಸ್ತಕ ಇಟ್ಕೊಂಡು ಓಡಾಡ್ತಿದಾರೆ ಅಂತಂದೇಳಿ, ಹಿಂದೆ ಅವರು ತಾತ ಅಜ್ಜಿ ಎಲ್ಲರೂ ಸೇರ್ಕೊಂಡು ಅಂಬೇಡ್ಕರ್ನ ಚುನಾವಣೆ ಸೋಲಂತ ಕೆಲಸ ಮಾಡೋದ್ರ ಜೊತೆಗೆ 6 ಅಡಿ 3 ಅಡಿ ಜಾಗ ಕೂಡ ಕೊಡಲಿಲ್ಲ ಅವರು ಉಳ್ಳಿಕ್ಕೆ. ಅಂತ ಒಂದು ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಆ ರೀತಿ ಅಪಮಾನ ಮಾಡಿ ಇವಾಗ ಜನರಿಗೆ ಒಂದು ದಿಕ್ಕು ತಪ್ಪಿಸೋ ಕೆಲಸಕ್ಕೆ ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಅಂದ್ರೆ ಪಾಪ ಪ್ರಜ್ಞೆ ಅವ್ರಿಗೆ ನಿಜವಾಗ್ಲೂ ಕಾಡ್ತಾ ಇಲ್ಲ. ಇವತ್ತೇನು ಭಾರತೀಯರ ಮತ್ತು ಏನು ಮತ ಬ್ಯಾಂಕ್ ಓಲೈಕೆಗೋಸ್ಕರ ಇವತ್ತು ಕಾಟಚಾರಕ್ಕೆ ಅವರು ಅಂಬೇಡ್ಕರ್ ಒಂದು ಸಂವಿಧಾನವನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಓಡಾಡ್ತಾ ಇದ್ದಾರೆ.